ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 5:30 ಆಗೈತೆ ನೋಡಿ. ಎದ್ದು ತಲೆಬಾಕ್ಲ ತೆರೆದು ಲಾಕ್ ಚಾಲು ಮಾಡೀನಿ. ಏನು ಮಾಡೋದ್ರಿ, ಒಂದು ಸ್ವಲ್ಪ ಇನ್ನೂ ಅಷ್ಟೊಂದು ಪಕ್ಕ ಹುಷಾರಾಗಿಲ್ಲ. ಮಕ್ಕಳು ಸ್ಕೂಲಿಗೆ ಹೋಗ್ತಾವೆ, ಹೇಳಲೇಬೇಕು ಮಾಡಲೇಬೇಕು ನೋಡಿ ಬೆಳಕು ಆಗೇ ಬಿಟ್ಟಿರ್ತೈತೆ. 5:30 ಅನ್ನೋಕೆ ಬೆಳಕು ಆಗೇ ಬಿಟ್ಟಿರ್ತೈತೆ ನೋಡಿ. ಇವಾಗ ಇನ್ನೂ ಏನೂ ಕೆಲಸ ಇಲ್ಲ, ಬರೀ ಬೀರಪ್ಪನ ದರ್ಶನ ಮಾಡ್ಕೊಂಡು ಮನೆಯೆಲ್ಲ ಕೆಲಸ ಮಾಡ್ಕೋಬೇಕು. ಮೆಕ್ಕೆಕಾಯಿ ಪಲ್ಯ ರೊಟ್ಟಿ ಮಾಡ್ಬೇಕಂತ ಮಾಡೀನಿ. ಬುತ್ತಿಗಾಯ್ತು, ಊಟಕ್ಕಾಯ್ತು. ನನಗೂ ಆ ಕಡೆಗೆ ಭಾಷೆ ಇಲ್ಲಲ್ಲ, ಉಣ್ಣಕ್ಕಾಗುತ್ತಂತೇಳಿ ಮಾಡಿ ನೋಡಿ. ಬರೀ ಅಂಗಳ ಕಸ ಗುಡಿಸೋದು, ಮನೆಯೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಮತ್ತು ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ನೋಡಿರಿ, ಅಂಗಳ ಕಸ ಗುಡಿಸಿದೆ, ಇಷ್ಟು ರಂಗೋಲಿ ಹಾಕ್ಕೊಂಡು ಇಷ್ಟು ಮನೆಯೆಲ್ಲ ಕಸ ಗುಡಿಸಿದೆ. ಶ್ರಾವಣಕುಮಾರದು ಜಾಕ ಆಗೈತೆ ನೋಡಿ. ಶ್ರಾವಣಿದು ಜಾಕ ಆಗೈತೆ ದೇವ್ರಿಗೆ. ಶ್ರಾವಣಕುಮಾರನ ಜಾಕ ಮಾಡಿ ನಿಂತ ನೋಡಿ. ಜಾಕ ಆತಪ್ಪ. ನಡಿ ರೊಟ್ಟಿ ಮಾಡ್ತೀನಿ ನೋಡಿರಿ. ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಗ್ಯಾಸಿಗೆ ಕಟ್ಟಿ ಮ್ಯಾಗ ರೊಟ್ಟಿ ಬಡಿಬೇಕಂತ ಮಾಡಿದೆ. ಕೈಕಲ್ಲ ಬಳ ಅನ್ನಕತ್ತವು. ಕುಂತ್ಕೊಂಡು ಮಾಡಿದ್ರೆ ಆತಂತೇಳಿ ಎಷ್ಟು ದಿನ ನಿನ್ನ 2 ಗ್ಯಾಸಿಗೆ ಕಟ್ಟಿ ಮ್ಯಾಗ ಮಾಡಿದೆ. ಬಂಡಿ ಹಾಕೀನಿ, ಹಿಟ್ಟಿಟ್ಟಿನಿ, ಹಂಚಿಟ್ಟಿನಿ, ಪಲ್ಯನೂ ಮಾಡೀನಿ. ಬಾಂಡೆ ಒಂದು ತಿಕ್ಕೋದಲ್ಲ, ಅವ್ರು 2 ಟಿಫಿನ್ ಡಬ್ಬಿ ತಿಕ್ಕೋತೀನಿ. ತನ್ನ ಗಾಳಿ ಒಂದು ಹಾಗೆ ಬಿಟ್ಟೈತೆ ನೋಡಿ. ಮೆಕ್ಕೆಕಾಯಿ ಪಲ್ಯ ಮಾಡಿದೆ, ಮಸ್ತಾಗೈತೆ ರೀ. ಶೇಂಗಾ ಪುಡಿ ಹಚ್ಚಿ ರೊಟ್ಟಿ ಮೆಕ್ಕೆಕಾಯಿ ಪಲ್ಯ ಯಾಕೋ ಭಾಷೆ ಎಲ್ಲ ಉಣ್ಣಂಗಾಯ್ತು. ಇದನ್ನೇ ಮಾಡೀನಿ ನೋಡಿ. ಬರೀ ಇವಾಗ ಬಿಸಿ ರೊಟ್ಟಿ ಮಾಡಬೇಕು. ಮುಂಜಾನೆ ಎದ್ದು ಮಕ್ಕಳ ಸ್ಕೂಲಿಗೆ ಕಳ್ಸೋರಾಗ ಒಂದು ಮಳೆ ಬಿಟ್ಟು ಹೋಗುತ್ತೆ ನೋಡಿ. ಬಾಂಡೆ ಸ್ವಲ್ಪ ಅದಾವು, ನೀರು ಒಲಿ ಹಚ್ಚಿದ್ದೆ ಹಿಂದೆ. ನನಗೆ ಕಾದವೋ ಬಿಟ್ಟವೋ ಗೊತ್ತಿಲ್ಲ ರೀ, ನೋಡಿಲ್ಲ. ಸದ್ದು ನೋಡ್ಕೊತ ಕುಂದ್ರಲ್ಲ. 8 ಆಗೈತೆ ಟೈಮು. ಇನ್ನು 8 ರೆಡಿ ಮಾಡಬೇಕು, ರೊಟ್ಟಿ ಮಾಡಬೇಕು, ಅವ್ರ ಬುತ್ತಿ ಊಟ ಅವ್ರದ್ದು ಮಾಡಿ ಕಳಿಸಿ ಮತ್ತು ನಾನು ಕಳ್ಸೋಕೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿರಿ, ಶ್ರಾವಣಕುಮಾರ ಸ್ಕೂಲಿಗೆ ಹೋದ್ರು. ಟೈಮು 9:11 ಆಗೈತೆ. ನಾನು ಗ್ಯಾಸ್ ಹಚ್ಚಾಕತ್ತೀನಿ, ಗ್ಯಾಸ್ ಖಾಲಿ ಆಗೈತೆ ರೀ. ಇಷ್ಟೇ ರೊಟ್ಟಿ ಐತೆ ನೋಡಿ. ಇದು 2 ರೊಟ್ಟಿ ಮಾಡಿಬಿಡ್ತೀನಿ, ನನಗೆ ಆತವ್ರಿ. ರೊಟ್ಟಿ ಜಾಸ್ತಿ ಮಾಡಿಲ್ಲ ರೀ. ಅವ್ರ ಬುತ್ತಿಗೆ ಕಟ್ಟೀನಿ, ಊಟಕ್ಕೆ ಕೊಟ್ಟೀನಿ. ಹಿಟ್ಟಿದು ಸ್ವಲ್ಪ ನಾದ್ಕೊಯ್ದೆ, ಇವೆರಡನ್ನ ನಾನು ಮಾಡ್ಕೊಂಬಿಡ್ತೀನಿ. ಇನ್ನೂ ಸ್ವಲ್ಪ ಊರ್ನೈತೆ, ಹಿಟ್ಟು ನಾದ್ಕೇರಿ ಕರಿಗಡುಬು 1-2 ಚಪಾತಿ ಮಾಡಿದ್ರೆ ಆಯ್ತು. ಪಲ್ಯ ಹೆಂಗಾದ್ರೂ ಇರುತ್ತೆ. ಮತ್ತು ಸಂಜೆ ಮುಂದೆ ಬಂದು ಅಂತಾರೆ ಬಿಡ. ಮತ್ತು ರೊಟ್ಟಿ ಜಾಸ್ತಿ ಮಾಡೋದೇ ಉಣ್ಣೋಲ್ಲ. ಅಲ್ಲ ಅಷ್ಟು ಹೊಟ್ಟೆ ಕುಂತು ಹಾಗೆ ಕುಂತಾವು. ಮಾಡೋದು ಕೆಡ್ಸೋದಾಗುತ್ತೆ. ನನಗೂ ಬಾಯಿ ಹುಷಾರಿಲ್ಲ. 2 ರೊಟ್ಟಿ ಉಣ್ಬೇಕು, ಒದ್ದಾಡಿ ಓದ್ತೀನಿ. ಅದಕ್ಕೆ ನೋಡಿ ಇಷ್ಟೈತೆ. ಇವು 2 ರೊಟ್ಟಿ ಮಾಡಿದ್ನ ರೊಟ್ಟಿ ಗ್ಯಾಸ್ ಖಾಲಿ ಆಗಿಲ್ಲ ರೀ. ಗ್ಯಾಸು ಖಾಲಿ ಆಯ್ತು ನೋಡಿ. ಗ್ಯಾಸ್ ಹಚ್ಕೋಬೇಕು, ಲೈಟ್ ತುಂಬಿದ್ದು ಇದಕ್ಕೆ ಹಚ್ಕೋಬೇಕು. ಜಡ ಆಯ್ತು ನೋಡಿ, ಎಲ್ಲನೂ ಬೇಜಾರಾಗುತ್ತೆ. ಅದು ರೊಟ್ಟಿ ಬಡಿದು ಗ್ಯಾಸ್ ಹಚ್ಕೊಂಡು ರೊಟ್ಟಿ ಪುಟ್ಟಿಯಲ್ಲಿಟ್ಟು ರೊಟ್ಟಿ ಬಂಡಿ ಎತ್ತಿದೆ. ಅಕ್ಕ ಒಂದು ಅರ್ಜೆಂಟ್ ಟಾಪ್ ಹಿಡಿಬೇಕು, ಹಿಡಿದು ಕೊಡೋಕೆ ನಾವು ಊರಿಗೆ ಹೋಗ್ಬೇಕಂತ ಬಂದರು. ಹಿಡ್ದಿಟ್ಟಿನ್ರಿ. ಅದು ಉದ್ರಿ ಅಂತಂದ್ರೆ ಇಲ್ಲ, ಅಮೌಂಟ್ ಕೊಟ್ಟೆವ ಇವ. ಅರ್ಜೆಂಟಾಗಿ ಹಿಡಿದ್ರು ಉದ್ರಿ ಅಂತಾರೆ. ಏನು ಮಾಡೋಕ್ಕಾಗಲ್ಲ ರೀ. ಇದು ಸಿಲಿಂಡ್ರ್ ಖಾಲಿಯಾಗಿ ತಳಕ್ಕೆ ಇಡಬೇಕು. ಆ ಸಿಲಿಂಡ್ರ್ ಇವತ್ತು ಹಚ್ಚೀನಿ. ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ನಾನೇನು ಲೆಕ್ಕ ಬರೀ ಬಿಡಬೇಕಂತ ಮಾಡೀನಿ. ಎಲ್ಲನೂ ಲೆಕ್ಕ ಹಾಕ್ಬೇಕ್ರಿ. ಎಷ್ಟು ದಿನ ಆಯಿತು ಏನು ಗೊತ್ತಾಗಬೇಕಲ್ಲ. 30 ರೂಪಾಯಿ ಟಿಚ್ ಮಾಡಿದ್ದು ನೋಡಿ. ಟೈಮ್ 10:16 ಆಗೈತೆ. ವೇಸ್ಟ್ ಅರ್ಬಿ ಕಟ್ ಮಾಡಿ ಮೈಯ ದೊಡ್ಡದು ಭಾಳ ಇತ್ತು. ತಳಗದವರು ಜಾಸ್ತಿ ಅರ್ಬಿ ಇತ್ತು, ಕಟ್ ಮಾಡಿ ಹೋಗೋದು ನೋಡಿ. ಹುಷಾರಿಲ್ಲ, ಆಗೋದಿಲ್ಲ ಅಂದರೂ ಕೇಳೋದಿಲ್ಲ ರೀ. ಏನು ಮಾಡ್ಬೇಕು ನೋಡಿ. ನನ್ನ ಟೈಮು ಅವ್ರ ಪಾಪ ಹಿಡಿದು ಕೊಡಾಕ ಊರಿಗೆ ಹೊಂಟಿನಕ್ಕ ನೋಡಕ್ಕ ಅವರು ನೋಡೋಕ್ಕಾಗಲ್ಲ ಅವ್ರು ಮಾರಿ. ಅದಕ್ಕೆ ಹಿಂಗಾಗಿ ಹಿಡಿದು ಕೊಟ್ಟು ಬಿಡ್ತೀನಿ ರೀ. ನನಗೆ ಎಷ್ಟು ತ್ರಾಸ ಆಗಲಿ. ಬರೀ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿ. ಟೈಮು 1 ಗಂಟೆ ಆಯಿತು. ಮಲ್ಕೊಂಬಿಟ್ಟು ನೋಡಿ. ಅದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೀನಿ. ಮಾಡ್ಕೇರಿ ಮಲ್ಕೊಂಬಿಟ್ಟೆ. ಕಸ್ಟಮರ್ ಒಂದು ಇರ್ತಾರಲ್ರಿ, ಮತ್ತೇನು ಮಾಡೋಕ್ಕಾಗಲ್ಲ. ಇವು ಲಂಗ ಹೊಲಿಗೆ ಹಾಕೋಕೆ ಬಂದು ಅವ್ರು ಎಬ್ಸಿದ್ರು. ತಂಡು ಫುಲ್ ತಂಡು ಹಾಕತ್ತು ಬಿಡ್ತೀರಿ. ಏನು ಅದು ಈ ಸುಡುಗಾಡು ಗಾಳಿ ಅದು ಬೀಸುತ್ತೆ ನೋಡಿ. ಹಿಂಗಾಗಿ ತಂಡು ಹಾಕತ್ತು. ಅವ್ರು ಎಬ್ಸಿದ್ದ ಬೇಸತ್ತು ಬಂದು. ಅವ್ರು 12:30 ಆಗಿತ್ತೆ ಬೈದು ಎಬ್ಸ್ಯಾರ. ಮತ್ತು ಹಂಗೆ ಒಂದು ಸೀರೆ ವ್ಯಾಪಾರ ಆಯಿತು. ಹಾಗೆ ಲಂಗ ಹೊಲಿಗೆ ಹಾಕಕ್ಕೆ ಕೊಟ್ಟು ಹೋದರು. ಅಡುಗೆ ಮನೆ ಎಲ್ಲ ಕ್ಲೀನಾಗೈತೆ. ಮಾಡಬೇಕ್ರಿ. ಏನೋ ಅಂತಾರಲ್ಲ, ಏನೋ ನೋಡಿ ಹೆಂಗೆ ದುಃಖ ತಡೆಯಲ್ಲ. ಸಂಸಾರ ನೋಡಿ ಹಂಗೆ ಮಾಡ್ಬೇಕನ್ನೋ ಹುಟ್ಟುತ್ರಿ. ಅದು
ಏನದ ಮುಂದೆ ಹೋಗಿ ನಿಂದ್ರಿ ತಾನೇ ದುಃಖ ಬರ್ತಾವೆ, ತಾನೇ ಕಣ್ಣ ನೀರು ಬರ್ತಾವೆ. ಹಂಗೆ ಸಂಸಾರ ಹಂಗೆ ನಿಂದಿರುತ್ತಂದ್ರೆ ನಾವು ಎಷ್ಟೇ ತ್ರಾಸ ಇರಲಿ, ಈಗ ಇದಿಷ್ಟು ಕ್ಲೀನ್ ಮಾಡಿ ಇರಲಕ್ಕೆ ಬಿಡ ಅಂತ ಮಲ್ಕೊಂಡಿದ್ದೆ. ಈಗ ಅದು ಅನಿವಾರ್ಯ, ಕಸ್ಟಮರ್ ಬಂದ್ರೆ ಹೇಳಲೇಬೇಕಾಗತ್ತೆ. ಬಟ್ಟೆ ಹಂಗೆ ಟೈಲರಿಂಗ್ ಕಸ್ಟಮರ್ ಬಂದು ಹೊಲ್ಯಾಕೆ ಕೊಟ್ಟರು, ಎದ್ದೆ. ಮತ್ತು ಹಂಗೆ ಬಟ್ಟೆ ಕಸ್ಟಮರ್ ಬಂದರು. ಹಂಗೆ ಹೆಂಗೆ ಜೀವನ ಹೆಂಗೈತೆ ನೋಡಿ, ಏನು ಮಾಡೋಕ್ಕಾಗಲ್ಲ. ತಮ್ಮ ತಂದೆ ತಾಯಿ ಸತ್ರ ಅಳ್ಳೋರಲ್ಲ ಅಂತ, ತಮ್ಮ ಸಂಸಾರ ಮಾಡೋರಲ್ಲ ಅಂತ. ಇದು ಹಿರಿಯರು ಮಾಡಿದ ಶಾಸ್ತ್ರಗಳು ಯಾವುದೂ ಸುಳ್ಳಾಗಲ್ಲ ನೋಡಿ. ನಾನು ಪ್ರತಿಯೊಂದು ಒಂದೊಂದು ವಿಡಿಯೋದಾಗ ಒಂದೊಂದು ಶಾಸ್ತ್ರ ಹೇಳ್ತಿರ್ತೀನಿ. ಗೊತ್ತಿದ್ದು ಹೇಳಿದ್ರಿ, ಗೊತ್ತಿಲ್ಲಾರ್ದಿಲ್ಲ ನೋಡಿ. ಇನ್ನೂ ಎಷ್ಟು ಬಾಂಡೆ ಬಿದ್ದಾವೆ, ಕಡೆ ಬಾಟಿ ಬಿದ್ದಾವೆ. ಈಗ ಈ ಗಾಳಿ ಸಿಕ್ಕಾಪಟ್ಟೆ ಈ ನಮ್ಮನೆ ಗಾಳಿ ಬೀಸುತ್ತಾ. ಈ ಕಡೆ ತೆರೆದ್ರೆ ಸಾಕು, ನಾ ಎನಿ ಟೈಮ್ ಬರೀ ಇಲ್ಲೇ ಇರಾಕಿ, ಹಿಂದಿನ ಬಾಗಿಲಿಗೆ ಇರಾಕಿ. ಯಾಕೆ ಚೆಂದ ಗಾಳಿ ಬರ್ತಿತ್ತು. ಮತ್ತು ಇಲ್ಲಿ ಸಂಪ ದೇವ್ರ ಜಾಗ ಐತಲ್ಲ, ಸಂಪ ಅನಿಸ್ತಿತ್ತು ನನಗೆ. ಮನುಷ್ಯ ಶಾಂತಿ ನೆಮ್ಮದಿ ಸಿಕ್ಕಂಗೆ ಆಗ್ತಿತ್ತು. ಜಾಸ್ತಿ ಇಲ್ಲೇ ತುಂಬಿಸಿದ್ದೆ. ಇವಾಗ ನಿನ್ನೆ ಇವತ್ತು 2 ದಿನ ಕದ ಹಾಕಿದ ನೋಡಿ. ಈ ಕದ ಎನಿ ಟೈಮ್ ನಾನು ತೆರಿತಿದ್ದೆ, ಅವಾಗ ನೋಡ್ತಿರ್ಬೇಕು. ಇವತ್ತು ಥಂಡಿ ಸಲಾಗ ಹಾಕಿದಂಗೆ ಬರೀ ವಿಡಿಯೋ ಅಪ್ಲೋಡ್ ಮಾಡಬೇಕು. 1 ಗಂಟೆಗೆ ಅಪ್ಲೋಡ್ ಮಾಡಿ ಯಾವ್ಯಾವ ಬಟ್ಟೆ ಬಂದಾವು, ಯಾವ್ಯಾವ ಬರುವುದಾವು ತೋರಿಸ್ತೀನಿ. ಇಂಥ ಸೀರೆ ಒಂದು ವ್ಯಾಪಾರ ಆತ್ರಿ. ಇನ್ನು 6 ಪೀಸ್ ಇದೆ, ಒಂದು ಹೋಯ್ತು ನೋಡಿ. ಇನ್ನು 4-5 ಪೀಸ್ ಉಳಿದು ವ್ಯಾಪಾರ ಆಗೈತೆ ರೀ. ಹಾಲು ಹಿಂಗೆ ಮಾಲ್ ಹಾಕೋದು ಅಷ್ಟೇ ಆಗುತ್ತೆ ರೀ. ಒಂದು ಅಮೌಂಟ್ ಕೂಡ್ಸೋದು ಅಷ್ಟೇ ಆಗುತ್ತೆ. ಅಮೌಂಟ್ ಕೊಡುತ್ತಾನ ಭಾಳ ಟೆನ್ಷನ್ ಆಗುತ್ತೆ. ಹಂಗೆ ಹೊಲಿಯಾಕಂತೀರ, ಅವರು ಊರಿಗೆ ಹೋಗ್ತಾರಂತ. ಹಿಂಗೆ ಮತ್ತು ಅರ್ಜೆಂಟ್ ಬಂದು ಹೊಲಿಯಬೇಕಾಗತ್ತೆ ನೋಡಿ. ಅದೊಂದು 30, ಇದೊಂದು 50, 80 ರೂಪಾಯಿ ಆಗುತ್ತೆ ರೀ ಹೊಲದ್ನಿ ಅಂದ್ರೆ. ನಾನು ಬಟ್ಟೆ ಬಾಂಡೆ ಇಟ್ಟೀನಿ, ನಾ ಜಾಕಿಲ್ಲ. ಇವತ್ತು ಗುರುವಾರ ರಾಯರ ಪೂಜೆ. ಈ ಮೈ ಕೈ ನೋವು, ದವಾಖಾನೆಗೆ ಹೋಗಿ ಒಂದು ಸಲನೆ ಹಚ್ಕೊಂಬಂದು ಅಂದ್ರೆ ಮತ್ತೆ ತಲೆನೋವು ತಂಡಿ ಹಾಕತ್ತೈತಿ. ಕೂಸನಿಗೆ ತಿಂದಿಲ್ಲ ರೀ ನಾ. ಏನು ರೀ ಜೀವನ, ಹಿಂಗೆ ಆಗಬಾರ್ದು. ಏನು ಮಾಡೋಕ್ಕಾಗಲ್ಲ, ಬಂದಿದ್ದೆಲ್ಲ ಅನುಭವಿಸ್ಲೇಬೇಕು. ಮನುಷ್ಯರಿಗೆ ಕಾಳ ಮರಕ್ಕೆ ಕಾಡಲ್ಲ. ಬರ್ರಿ ವಿಡಿಯೋ ಅಪ್ಲೋಡ್ ಮಾಡಿ ಯಾವ್ಯಾವ ಬಟ್ಟೆ ತಂದಿನ ತೋರಿಸ್ತೀನಿ, ಜೋಡಿಸ್ಕೊತೀನಿ. ಇಷ್ಟು ಇಟ್ಬಿಡ್ತೀನಿ ಬಿಚ್ಚಿ. ಹಂಗೆ ಕಸ್ಟಮರ್ ಬರೋಕೆ ಮತ್ತು ಈ ಬಿಚ್ಚು ತೆಗೆದು ಹಿಡಿದು ಆಗಲ್ಲ. ಗಂಟು ಕಟ್ಟಿ ಹೊಡಬಾರ್ದ್ರಿ ಮಾಲು. ನೋಡಿರಿ ಇಲ್ಲೇ ಅಳ್ಗಾಡ್ಕೋತ ಬಾಂಡೆ ತಿಕ್ಕಿದೆ. ಹೆಂಗೋ ಬಟ್ಟೆ ಒಂದು ಹೋಗೋದು ಹಾಕ್ಬಿಡ್ಬೇಕು ಅನ್ನೋರಾಗನೇ ಬಟ್ಟೆ ಬರೋದು, ಕಿತ್ತಾಡ್ಸೋದು, ಹೋಗೋದು. ಮತ್ತೇನಂತ ಅದೊಂದು ಗಂಟೆ ಬರಲಿ ಅವ್ರ ನೋಡ್ಕೇರಿ ಯಾವ ಬೇಕಾದ್ರೆ ತೊಗೋತೀವಿ ಅಂತ ಮತ್ತೆ ವಾಪಸ್ ಹೋಗೋದು. ಒಂದು ಸೀರೆ ಒಂದು ವ್ಯಾಪಾರ ಆಗೈತೆ. ನೈಟಿ ಎಲ್ಲ ರೇಟ್ ಜಾಸ್ತಿ ಆಗೈತೆ. ರೇಟ್ ಜಾಸ್ತಿ ಅಷ್ಟ್ಯಾಕ ಇಷ್ಟ್ಯಾಕ, ಅಲ್ಲಿ ಇಷ್ಟ ಐತೆ ಇಲ್ಲಿ ಇಷ್ಟ ಐತೆ ಅಂತಾರೆ. ಏನು ಮಾಡೋಕ್ಕಾಗಲ್ಲ. ಮತ್ತು ಇವು ಫೈನಲಾಗಿ ಎಲ್ಲ ಅರಿವಿ ಕಟ್ಟಿದೆ. ಒಬ್ಬರು ಸಿಸ್ಟರ್ ಕಮೆಂಟ್ ಆಗಿದ್ರಿ, ಅಕ್ಕ ಬಟ್ಟೆ ತಂದಿರಿ, ಬಟ್ಟೆ ಗಂಟು ಬಿಚ್ಚಿರಿ ಅಂಥೇಳಿ. ಬಟ್ಟೆ ಅಂತ ಯೂಸ್ ಬಾಕ್ಸ್ ಅದಾವು, ಯೂಸ್ ನೈಟಿಗಳದಾವು ಭಾಳ ಇಲ್ಲರಿ. ಅದೊಂದು ಗಂಟೆ ಬಂದ ಮ್ಯಾಗನೇ ತೋರಿಸಿದ್ರೆ ಅದು ಫೈನಲಾಗಿ ಅಂಥೇಳಿ ಬಿಟ್ಟು ನೋಡಿ. ಅವಿಸ ಸೀರೆಗಳದಾವು, ಯೂಸ್ ನೈಟಿ. ಮತ್ತೇನು ರೀ ಕಾಲೇ ಇನ್ನು ಧೂಳಾತವ ಅಂತೇಳಿ ಅರ್ಬಿ ಕಟ್ಕೊಂಡೆ ನೋಡಿ. ಜಲಮ ಮಲ್ಕೊಂಡ್ರೂ ಮಾಡ್ಬೇಕು ಕೆಲಸ ಐತೆ, ಮಕ್ಕಳು ಬರ್ತಾವಂತೈತಿ. ಮಲ್ಕೊಂಡ್ರು ನಿದ್ದೆ ಬರಲ್ಲ. ಕೆಲಸ ಮಾಡೋಕೆ ಹೋದ್ರೆ ಏನೋ ಅಂತಾರೆ, ಹೊಟ್ಟೆ ಸಿಟ್ಟು ರಟ್ಟೆ ಆಗಿಲ್ಲ ಅಂತಾರಲ್ಲ, ಹಂಗೈತೆ ನೋಡಿ ಬಾಳೆ. ಹೊಟ್ಟೆ ಸಿಟ್ಟು ರಟ್ಟೆ ಆಗಿಲ್ಲ. ಮಾಡ್ಬೇಕಂತ ಅನ್ಕೋತೀವ್ರಿ ಮನಸ್ಸಿನಾಗ, ಹೊಟ್ಯಾಗ ರಟ್ಟೆ ಬೇಕಲ್ರಿ ಶಕ್ತಿ ಮಾಡೋಕೆ. ಮನುಷ್ಯ ಜ್ವರ ಬಡ್ದು ಅಂದ್ರೆ ಭಾಳ ಹೈರಾಣ ಐತ್ರಿ. ಅಷ್ಟು ಬಾಂಡೆ ಅಳಗಾಡ್ಕೊತ ತಿಕ್ಕೊಂಬಂದೆ. ಅಕ್ಕಿ ನೆಣಾಕಿದೆ, ಅಕ್ಕಿ ನೆಣಾಕಿ ತೊಳ್ಕೊಂಬಂದು ಇಟ್ಟೆ. ಬಾರೇವ ಅಂತ ಅವಸರ ಮಾಡಿದ್ರು. ಅದ್ರ ಮ್ಯಾಲ ಮುಚ್ಚಿ ನೋಡಿ. ನಾನು ಕೂಡ ಹೋದೆ. ನಾಳೆಗೆ ಮತ್ತು ನಾನು ದೋಸೆ ಮಾಡಿಬಿಡ್ತಿದ್ದು ನೋಡಿ. ದೋಸೆ ಅಳಕಾಗ ಬಟಾಟೆ ಪಲ್ಯ ಮಾಡ್ಬೇಕು. ಬಾಯಿ ಸೈಲೆಲ್ಲ ನಿನ್ನೆ ಅಲ್ಲಿ ತಿಂದಿದ್ನೆಲ್ಲ ಹಂಗೆ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೆ. ಹಂಗೆ ಅಂದ್ಕೊಂಡೆ. ಇವಾಗ 3 ಗಂಟೆ ಮ್ಯಾಲೆ ಹಾಕೀನಿ ರೀ ಬಾಂಡೆ ಅಕ್ಕಿ ಅನ್ನಕ್ಕರಾಗ ಟೈಮ್ 4:15 ಆಯ್ತು. ನಾ ಬಟ್ಟೆ ಇಲ್ರಿ, ಸಾಬೂನು ಪಡಿಯಾಗಿ ಎದ್ದೀನಿ. ಒಂದು ಸ್ವಲ್ಪ ಹಿಟ್ಟು ನಾದೀನಿ. ನಾಳೆ ಮುಂಜಾನೆ ಒಂದು ಚಪಾತಿ ಮಾಡ್ತಿದ್ದೆ, ಮತ್ತು ಇವತ್ತೊಂದು ಚಪಾತಿ, ನಾಳೆಗೆ ಚಪಾತಿ ಆಗುತ್ತೆ ಅಂತೇಳಿ ಅದು ಪುಟ್ಟಿನೂ ತಿಕ್ಕೊಂಡೆ. ಮತ್ತಿನ್ನು ಮುಸುರಿ ಆತಾವು ಬೆಳಗ್ಗೆ. ಹೆಂಗೆ ಯಾವ ಟೈಮಿಗೆ ಹೆಂಗೆ ಇವತ್ತು ಈಗ ಇಟ್ಟು ನೀಟಿದ್ರೆ ನಾಳೆಗೆ ಇಟ್ಟು ಹೇಳೋಕ್ಕಾಗುತ್ತಿಲ್ಲ, ನೋಡೋಕ್ಕಾಗಲ್ಲ. ಏನೇ ಮಾಡ್ಕೊಂಬಿಡ್ಬೇಕು ನೋಡಿ. ಅದು ಊರನ್ನ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಯಾರಿ, ಕಪ್ಪು ಬೆಲ್ಲ, ಫುಲ್ ಏನೂ ಮಿಕ್ಸ್ ಇರಲ್ಲ. ಕಪ್ಪು ಬೆಲ್ಲ ಹಾಕಿ ಊರನ್ನ ಮಾಡಿದ್ರಲ್ಲ ಅಕ್ಕಾರು. ಫ್ರಿಜ್ ಅಂತ ಕಡೆ ಹಾಕಿಟ್ಟೀನಿ. ಬಟ್ಟೆ ಬಾಂಡೆ ತಿಕ್ಕಿ ಬಟ್ಟೆ ಹೋಗೋದು ಹಾಕಿ ಜಳಕ ಮಾಡಿ ಶ್ರಾವಣಿನೇ ಪೂಜೆ ಮಾಡ್ರಿ. ನಾನು ನಿಂದ್ರಕ್ಕೆ ಇವತ್ತು ನಾ ಎಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೈಲಿ ನಿನ್ನೆ ಏನೋ ಸ್ವಲ್ಪ ಆರಾಮ ಅನಿಸಿತ್ತು. 1-2 ರೊಟ್ಟಿ ಬಡ್ದಿದ್ದೆ ನಿಂತ್ಕೊಂಡು. ಬೆಳಗ್ಗೆ ರೊಟ್ಟಿ ಬಡ್ದಲ್ಲ, ಹಿಂಗಾಗಿ ಕುಂತ್ಕೊಂಡು ನೆಲಕ್ಕೆ ಮಾಡೀನಿ. ರೊಟ್ಟಿ ಮಾಡಿಟ್ಟು ವರ್ಷಿನಿ. ಮೆಕ್ಕೆಕಾಯಿ ಪಲ್ಯ ಐತಿ. ಒಂದು ದಿವಸ ಹೋಳಿಗೆರ ಮಾಡ್ತೀನಿ, ಕರಿಗಡಬರ ಮಾಡಿ ಚಪಾತಿ ಮಾಡಿ ಬಿಟ್ಟುಬಿಡ್ತೀನಿ. ಸಂಜೆ ಊಟಕ್ಕೆ ಅನ್ನೇನು ಮಾಡಲ್ಲ.
ಇದಿಟ್ಟು ಮಿಕ್ಸರ್ಗೆ ಹಾಕೋಬೇಕು. ಯಾವತ್ತಿ ಕರೆಂಟ್ ಹೋಗ್ತಾ ಹೇಳೋಕ್ಕಾಗಲ್ಲ ರೀ. ಪಡ್ಡರ ಮಾಡ್ತೀನಿ, ಕಡೆಗೆ ಇಡ್ಲಿಯರ ಮಾಡೋದು ನೋಡಿ ಯಾವ್ದಾರ ಒಂದು. ನೀವು ಕಲರ್ ತೆಗೆದು ಸಾಕ್ರಿ. ಗಾಳಿ 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 ಬರೀ ಬಟ್ಟೆ ಒಗೆದು ಹಾಕಿ ಮತ್ತು ಜಾಕ ಮಾಡಿ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಏನು ಕಮೆಂಟ್ ಹಾಕಿರಂದ್ರೆ ನಿನ್ನೆ ವಿಡಿಯೋಕ್ಕೆ ಭಾಳ ಚಂದ ರೆಸ್ಪಾನ್ಸ್ ಮಾಡಿರಿ, ಭಾಳ ಚಂದ ವಿಡಿಯೋ ನೋಡಿರಿ, ತುಂಬ ಖುಷಿ ಆಗುತ್ತೆ. ಹಂಗೆ ಲೈಕ್ ಬರ್ತಾ ಇಲ್ಲ ಅನ್ನೋದು 100 ಮ್ಯಾಗ ಗೊತ್ತಿತ್ತು ಲೈಕ್, ಈಗ 60ಕ್ಕೆ 70ಕ್ಕೆ ಬಂದು ನಿಂತೈತೆ. ಈ ವಿಡಿಯೋಕ್ಕೆ 100 ಲೈಕ್ ಹೋಗ್ತಾವ ಅಂತ ಅಂದ್ಕೊಂಡಿನಿ. ತಿರುಗಿ 1 ಗಂಟೆಗೆ ಹಾಕಿನಿ, ಇವಾಗ 4 ಹಾಕೊಂತಿ 70 ಲೈಕ್ ಬಂದವು. ಇನ್ನು ನಾಳೆ ಇವತ್ತಿನ ತನಕ ಓಡುತ್ತೆ ರೀ, ಆ ಲೈಕ್ ಬರ್ತಾವೆ ನೋಡಿ. ಮತ್ತು ಈ ಥರ ಬಟ್ಟೆ ಒಯ್ಯಕ್ಕೆ ಹೋಗ್ಬೇಕಂತೀನಿ, ಕಾತೇನೋ ತಣ್ಣ ಹಿಡ್ದಂಗತ್ತೆ. ಮತ್ತು ಕದ ಮುಚ್ಚಿ ಒಳಗೆ ಬರ್ತೀನಿ, ಏನೋ ಮರತ್ನೆಲ್ಲ ತೊಳೆ ಬಂದು ಹಂಗೆ ಅಡ್ಡಾಡ್ತೀನಿ. ಮತ್ತು ಬಟ್ಟೆ ಎಲ್ಲ ಅಂತ ಮತ್ತು ಹಿಂಗೈತೆ ನೋಡಿ. ಇವು ಪತ್ಲುಗೊಳ್ರಿ, ಇವು ಇದೊಂದು ಸಟ್ ಹೆಂಗದ ಪತ್ಲುಗಳು ತೋರಿಸ್ಬಿಡ್ತೀನಿ. ಈ ಥರ ಅದಾವೆ ರೀ ಪತ್ಲುಗಳು, ಕಲರ್ ಅದಾವೆ. ಇದೇ ಥರ ಡಿಸೈನ ಕಲರ್ ಬೇರೆ ಅದಾವೆ. ಸುಮ್ಮನೆ ಇವರು ಇತ್ತು ಹೇಳ್ತೀನಿ, ಆರಾಮಿಲ್ಲವ ಅದೊಂದು ಗಂಟೆ ಬಲಿ ತೊಗೊನಲ್ಲಿ ಅಂತೀನಿ. ಸುಮ್ಮನೆ ಎತ್ತೋದು ಇಳೋದು ಮತ್ತು ವ್ಯಾಪಾರ ಮಾಡ್ತೀವಿ ಅಂದ್ರೆ ಅವರಿಗೆ ಕಿರಿಕಿರಿ ಅನ್ನಕ್ಕೆ ಬರಲ್ಲ ರೀ ಅವರಿಗೆ. ಶ್ರಾವಣಿಗೆ 2 ಪ್ಯಾಂಟ್ ನೋಡಿ, ಇವು ಪ್ಲಾಜೋ ಪ್ಯಾಂಟ್ ಅದಾವೆ ಜೋಡಿ ಮ್ಯಾಗ, ಡೈಲಿ ಯೂಸಿಗೆ ಆಗ್ತಾವೆ. ಸುಮ್ಮನೆಲಿಗೆ ಸಿಂಪಲ್ ಮುದ್ದೆ ಬಳಕಲ್ಲಿಗೆ ಹೋದಂದ್ರೆ ಇದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಇದಿಲ್ಲ, ಬರೀ ಜೀನ್ಸೇ ಇದ್ದು ರೀ. ಅವು ಜೀನ್ಸ್ ಏನು ಚಲೋ ಅನ್ಸಲ್ಲ. ಇದು ತೊಗೊಂಬಂದಿನಿ. ಮ್ಯಾಟ್ ಟಿ ಶರ್ಟ್ ಒಂದು ಮಾಡಿಬಿಡ್ತೀನಿ ಅಂದ್ರೆ ಸಿಂಪಲಾಗಿ ಹೊಂಟಾಗ ನಡಿತೈತೆ ಅಂತ ತೊಗೊಂಬಂದಿನಿ ರೀ. 3 ಮನೆಯೆಲ್ಲ ಇದಿಷ್ಟೇ ಎತ್ತಿಡಬೇಕು. 5 ಗಂಟೆಗೆ ಬಂದುಬಿಡ್ತಾಳೆ ಶ್ರಾವಣಿ. ಈಗ 4 ಬರ್ತಾನೆ ಶ್ರಾವಣಿ 5:15ಕ್ಕೆ ಹಿಂಗೆ ಬಂದುಬಿಡ್ತಾವೆ ರೀ. ನಾ ಬಟ್ಟೆ ಒಗೋದು ಜಾಕ ಮಾಡ್ರೆ ಶ್ರಾವಣಿ ಬರ್ತಾಳೆ, ಶ್ರಾವಣಕುಮಾರ್ ಇಟ್ರೇ ಬರ್ತಾಳೆ ಬಟ್ಟೆ ಒಗಿರಾಗ. ಅಕ್ಕಿನೇ ಶ್ರಾವಣಿನೇ ಅಂಗಳ ಕಸ ಹೊಡಿ ಪೂಜೆ ಮಾಡ್ಕೇರಿ ಬೀರಪ್ಪ ದೀಪ ಹಚ್ಕೊಂಬಂದು ಕುಂತು ಬಿಡಲಕ್ರಿ. ಸಾಲಿಂತ ಬಂದು ಊಟ ಮಾಡಿಸಿ ಅದಕ್ಕೆ ಕೆಲಸ ಮಾಡಿ ಕುಂತು ಬಿಡಲಕ್ಕಿ ಅಷ್ಟೇ. ಮತ್ತು ಏನು ಮಾಡಿರಿ, ಹಚ್ಚಬಾರ್ದು ಮಕ್ಕಳಿಗೆ ಅಭ್ಯಾಸ ಮಾಡಿ ಅಂದ್ರೂ ಎಲ್ಲ ಟೈಮ್ ನಮಗೂ ಇರಲ್ಲ ನೋಡಿ. ಯಾವ ಟೈಮಿಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ಕೋಬೇಕು. ವಾದ ವರ್ಷಿಗೆ ಈ ವರ್ಷಿಗೆ ಶ್ರಾವಣಿ ಭಾಳ ಒಂದು ಸ್ವಲ್ಪ ಇಂಪ್ರೂವ್ ಅನ್ಸಾಕತ್ತ. ಈಗ 1 ತಿಂಗಳು ಆತಲ್ಲ ಆ್ಯಕ್ಟಿವಿಟಿ ಆಗ್ಯಾಳ. ವಾದ ವರ್ಷ ಒಂಥರ ಮಬ್ಬಿರ್ತಿದ್ಲು, ಏನೋ ಹೇಳ್ಬೇಕು ನೋಡಿ. ಈಗ ಭಾಳ ಆ್ಯಕ್ಟಿವಿಟಿ ಓದ್ತಾಳೆ, ಬರೀತಾಳೆ, ಮತ್ತು ಮಾತಾಡ್ತಾಳೆ. ಆ ಸಲ ಸುಮ್ಮನೆ ಇದ್ಲು. ಆದರೆ ನನಗೆ ಈ ವರ್ಷ ಸ್ವಲ್ಪ ಏನೋ ವಾದ ವರ್ಷಿಗೆ ಈ ವರ್ಷಿಗೆ ಚಲೋ ಅನ್ಸೈತೆ. ನನಗೆ ಚಲೋ ಅನ್ಸಿರೋ ನನ್ನ ತಾಯಿ ವಾದ ವರ್ಷಕ್ಕಿಂತ ವರ್ಷ ಚಲೋ. ವಾದ ವರ್ಷ ಹೋಗಿ ಮಕ್ಕಳು ಚಲೋ ಅವ್ರಿಗೆ ಚಲೋ ಅನಿಸಿತ್ತು. ಅವರು ಫೀಸ್ ಸಲಾಗ ಸ್ಕೂಲೇ ಬಿಡಿಸಿದ್ರು. ನಾವು ಫೀಸ್ ಕಟ್ಟಿ ಕಳಿಸ್ತೀವಿ ಅಂದ್ರೆ ವ್ಯಾನ್ ಬಿಡಾಕ್ತಿಲ್ಲ. ಇನ್ನು ಅದು ಅಷ್ಟೇ ಗಪ್ಪಾಗ್ಯಾರಿ. ಒಳ್ಳೆ ಏನೂ ಅಂದಿಲ್ಲ, ಫೋನು ಹಚ್ಚಿಲ್ಲ. ಈ ಬುಕ್ಕಪ್ಪಕ್ಕ ತೊಗೊಂಬಿಟ್ಟಿರ್ತಿ, ನಾ ಅದೇ ಹೇಳಿದೆ, ಬುಕ್ಕಪ್ಪಕ್ಕ ತೊಗೊಂಬಿಟ್ಟಿರ್ತಿ, ನಮ್ಮ ಅಮೌಂಟ್ ನಮಗೆ ಕೊಡ್ರಿ ನೀವು ಬಿಡಲಾಕ. ಫೈನಲ್ ಐತಲ್ರಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವ್ರದ್ದು. ಇದು ಗೋರ್ಮೆಂಟ್ ಸಾಲಿ ತತ್ತಿ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ. ಏನೋ 5ನೇ ತನ ಹೋದ್ಲಂದ್ರೆ ಯಾವ್ದಾರ ನವೋದಯ ಮುರಾರ್ಜಿ ಯಾವ್ದಾರ ಆಗುತ್ತನ್ನೋ ಆಸೆಕ ಅಲ್ಲಿ ತನಕ ಕಲಿಸಿದ್ರಿ. ಮತ್ತು 6ನೇ ಕ್ಲಾಸಿಗೆ ಯಾವ್ದಾರ ಆತ ಮುಂದೆ ಕಲಿಯಲಾಕ ಇಲ್ಲಿಕಂಗೆ ಗೋರ್ಮೆಂಟ್ ಸಾಲಿ ನೋಡಿ. ಶ್ರಾವಣದು ಅಲ್ತಾನ ಹಾಕಿ ಅಲ್ತಾನ ಇಬ್ಬರಿಗೆ ಭೇದ ಭಾವ ಇಲ್ರಿ, ಇಬ್ಬರೂ ಒಂದೇ ಥರ ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವು ಮಕ್ಕಳು ಮನಸ್ಸು ಹೆಂಗೆ ಗೊತ್ತೇನು ರೀ. ನೋಡಿ ನಮ್ಮ ಮಮ್ಮಿ ಅವಾಗಾರ ಅಷ್ಟು ಹೆಚ್ಚಿಗೆ ಕಳಿಸಿದ್ಲು, ನನಗಾರ ಹಿಂಗೆ ಮಾಡಿದ್ಲು ಅನ್ಬಾರ್ದು. ಈಗ ಹೆಣ್ಣು ಗಂಡು ಎಡ್ಡು ಸವ ನೋಡಿ. ನಾವೇ ಮನೆಯವ್ರೇ ಕುಂತು ಗಂಡು ಮಗ ಅದಾನ, ನೀ ಏನು ಮಾಡೋದಿ, ನೀ ಹಿಂಗಿರು, ನೀ ಹಿಂಗೆ ಇರಬೇಕು, ಅವಾಗ ಗಂಡು ಮಗ ಹಿಂಗೆ ಇರಬೇಕು ಅಂತ ನಾವು ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಹೆಣ್ಮಕ್ಳಿಗೆ ಆ ಥರ ಮಾಡಬೇಡಿ. ಯಾಕಂದ್ರೆ ಎಷ್ಟು ಎಲ್ಲ ನಾವೆಲ್ಲ ಅನುಭವಿಸ್ತೀವಿ ಆ ನೋವು. ನಮ್ಮ ಮಕ್ಳಿಗೆ ಬೇಡ ಅಂತ ನಾನು ಅದಕ್ಕೆ ಇಬ್ಬರೂ ಸಮನಾಗಿ ಬೆಳ್ಸಾಕತ್ತೀನಿ ನೋಡಿ. ನೀವು ಅನ್ಭವ್ಸೋಕೆ ಏನಂದ್ರೆ ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗ್ಬೇಡ್ರಿ, ಹೆಣ್ಮಕ್ಳು ಅದಿರಿ. ಶಾಲೆಗೂ ಎಲ್ಲರೂ ನಾವು ಗೋರ್ಮೆಂಟ್ ಶಾಲೆಗೆ ಕಲ್ತಿದ್ದೆ. ಯಾಕಂದ್ರೆ ಜಾಯಿಂಟ್ ಫ್ಯಾಮ್ಲಿ ಇತ್ತಲ್ಲ, ಹಿಂಗೆ ಹೊಸೂರು ಗೋರ್ಮೆಂಟ್ ಶಾಲೆ ಕಲ್ತೀವಿ. ಆಲ್ಮೋಸ್ಟ್ ಅಣ್ಣನೂ ಗೋರ್ಮೆಂಟ್ ಶಾಲಿನೇ, ಅಕ್ಕನೂ ಗೋರ್ಮೆಂಟ್ ಶಾಲೆ, ನಾನು ಗೋರ್ಮೆಂಟ್ ಶಾಲೆ. ಅಣ್ಣನ ದಯ ಚಲೋ ಐತ್ರಿ. ಮುಂದೆ ಓದಿ ನೌಕರಿಗೆ ಹತ್ತಿದ ನಮ್ಮ ಕೊಟ್ಟ ಮನೆಗೆ ಓದ್ತಾರಂತೆ. ನಾನು 10th ಕ್ಲಾಸ್ ನಮ್ಮ ಅಣ್ಣ ಹಚ್ಚು ಎಲ್ಸಿ ನಮ್ಮಪ್ಪ ನಮ್ಮ ಅಣ್ಣ ಹೋಗಿ ತೊಗೊಂಬಂದ್ರು ನಾ ಹಚ್ಚಿಲ್ಲ. ಇವಾಗ ಎಷ್ಟದು ಅರಿವಾಗುತ್ತೆ ಅಂದ್ರೆ ಅಷ್ಟೇ ಅರಿವಾಗಲ್ಲ. ಅದು ನೆಪ್ಪಾದ್ರೆ ಕಣ್ಣ ನೀರು ಬರ್ತಾವೆ. ಕಲೀಲಿಲ್ಲಲ್ಲ, ಇನ್ನೂ ಸ್ವಲ್ಪ ಕಲಿತ್ರಿ ಇನ್ನೂ ಸ್ವಲ್ಪ ನಾಲೆಜ್ ಇರ್ತಿತ್ತಲ್ಲ ಅಂತ. ಏನು ಮಾಡೋದ್ರಿ, ಎಲ್ಲದಕ್ಕೂ ಇದೇ ಐತೆ. ಅವಾಗ ಕಲ್ಸೋಕೆ ಮಾಡೋಕೆ ಅವ್ರದ್ದೇನು ಅಭ್ಯಂತರ ಇದ್ದಿಲ್ಲ. ಎಲ್ಸಿ ತೊಗೊಂಬಂದ್ರು ನಾನು ಹಚ್ಚಿಲ್ಲ. ಹೆಂಗೋ ಪಾಸ್ ಆಗಿದೆ, ಅಷ್ಟೇ ಮಾರ್ಕ್ಸ್ ತೊಗೊಂಡಿಲ್ಲ. 57 ಅಷ್ಟೇ ಆಗಿತ್ತು ರೀ. ಇರಲಿ ಪಾಸ್ ಆಗಿಲ್ಲ ಹಚ್ಚು ಅಂತೇಳಿ ಅಂದರು. ಅಣ್ಣ ಅಪ್ಪ ಎಲ್ಸಿ ತೊಗೊಂಬಂದು ಎಷ್ಟು ಒತ್ತಾಯ ಮಾಡಿದರು. ಆದ್ರೂ ನಾ 10th ಮ್ಯಾಗ ಕಲಿಬಾರ್ದು ಅನ್ನೋದು ಅಷ್ಟೊಂದು ಸಾಲಿ ಬಗ್ಗೆ ಆಸಕ್ತಿ. ಇವಾಗೇನು ನಾಲೆಜ್ ಅವಾಗಿತ್ತಂದ್ರೆ ಖಂಡಿತ ಕಲಿತಿದ್ದೀವಿ ರೀ. ಆದ್ರೆ ಅವಾಗಿನ ಏಜಿಗೆ ಅವಾಗಿನ ನಾಲೆಜಿಗೆ ಹೆಂಗಿರುತ್ತೆ ನೋಡಿ, ಆ ಥರ ನಾವು ಬೆಳೆದಿರ್ತೀವಿ.
ಇವಾಗೆಲ್ಲ ಇದೇ ಜೀವನ ಪಾಠನೇ ದೊಡ್ಡ ಸಾಲಿ ಕಲ್ಸಕತ್ತೈತ್ರಿ. ಯಾರು ರೊಕ್ಕಿಲ್ಲ ರೂಪಾಯಿ ಇಲ್ಲ ಒಂದೇನು ಖರ್ಚಿಲ್ಲಾರನೇ ಬರೀ ಪಾಠ ಕಲ್ಸತ್ರಿ ಎಲ್ಲರಿಗೆ. ಈ ಸಾಲಿ ಕಲಿ ಪಾಠಕ್ಕಿಂತ ಜೀವನ ಪಾಠ ನೀವು ಅಜ್ಜಿ ಎಲ್ಲರಿಗೆ ಕಲಿಸುತ್ತೆ. ಹಂಗೆ ಅನ್ಕೋತ ಹೋಗ್ಬಿಡೋದು ನೋಡಿ. ಅದಕ್ಕೆ ನಾನು ಏನು ಮಾಡ್ತೀನಿ, ನಮ್ಮ ಜೀವನ ಹಾಳಾದಾಗ ಮಕ್ಕಳ ಜೀವನ ಹಾಳಾಗೋದು ಬೇಡ. ಹಿಂಗೆ ನೀವು ಯೂಟ್ಯೂಬ್ನಾಗೆಲ್ಲ ಸಬ್ಸ್ಕ್ರೈಬರ್ ಜಾಸ್ತಿಯಾಗಿ ಏನೋ ಸಪೋರ್ಟ್ 2-3 ವರ್ಷನಾಗ ಅದು ಕೈ ಕುಂತಂದ್ರೆ ಇನ್ನೂ ಆಯ್ತಂದ್ರೆ ಮುಂದೆ ಹಂಗೆ ಅದೇ ಸಾಲಿ ಕಲ್ಸ್ಕೊತ ಹೋಗೋದು. ಹಂಗೇನೋ ಅಲ್ಲಿಗೆ ಇದೇ ಪರಿಸ್ಥಿತಿ ಇತ್ತಂದ್ರೆ ಐತಲ್ರಿ ಗೌರ್ಮೆಂಟ್ ಸಾಲಿ. ಅದೇ ನೋಡಿ ನಾನು ವಿಚಾರ ತೇರಿ ಹೇಳಿದ್ದೀನಿ ರೀ. ಎಷ್ಟೋ ಮಂದಿಗೆ ಅಂತಿರ್ತೀರಿ ಮುಂದೆ ಹೆಂಗೆ ದೊಡ್ಡದು 1 ಲಕ್ಷಗಟ್ಟಲೆ ಅದಾವ್ರಿ. 1 ಲಕ್ಷ 1.5 ಲಕ್ಷ 2 ಲಕ್ಷ ಕಾಲೇಜ್ಗೆ. ಅದರ ಫ್ರೀ ಆದ ಮಾತ್ರ ದೇವ್ರು ಬಂದು ನಿಂತು ನಮ್ಮ ಪಾಲಿಗೆ ಅನಿಸುತ್ತಾ. ನವೋದಯರಾಗಲಿ RMSರಾಗಲಿ ಯಾವುದರಾಗಲಿ ನೋಡೋಣ ಹೆಂಗೆ ಆಗತ್ತೆ. ಈ ವರ್ಷ ಮುಂದೆ ವರ್ಷಕ್ಕೆ ಈಗ 2 ವರ್ಷ ಐತ್ರಿ. ಅಕ್ಕಿ ಈ ವರ್ಷ ಒಂದು ಸ್ವಲ್ಪ ಟಾಲೆಂಟಾಗೆ ಮುಂದಕ್ಕೆ ನವೋದಯ ಹಾಕ್ತೀನಿ ರೀ. ಈ ವರ್ಷ ಹಾಕಿಲ್ಲ, ನಾರ್ಮಲ್ ಕ್ಲಾಸಿಗೆ ಕಳ್ಸಕತ್ತೀನಿ. ಆಕೆ ಇನ್ನೂ ಒಂದು ಸ್ವಲ್ಪ ಕನ್ಫ್ಯೂಸ್, ಒತ್ತಕ್ಷರ ಗೊತ್ತಾಗಲ್ಲ. ಇವೆಲ್ಲ ಕನ್ನಡ, ಇವಾಗ ಕನ್ನಡ ಇಂಗ್ಲೀಷು ಹಿಂದಿ ಪರ್ಫೆಕ್ಟ್ ಓದಾಕತ್ತ. ಕನ್ನಡ ಏನೋ ಮಿಸ್ಟೇಕ್ ಮಾಡ್ತಾರೆ ರೀ. ಹಿಂದಿ ಇಂಗ್ಲೀಷು ಪರ್ಫೆಕ್ಟಾಗಿ, ಕನ್ನಡ ಮಿಸ್ಟೇಕ್ ಮಾಡ್ತಾ. ಇನ್ನೂ ಬರೆಯೋಕೆ ಭಾಳ ಮಿಸ್ಟೇಕ್ ಮಾಡ್ಕೋತಾ. ಇದನ್ನು ಬೇಸಿಕ್ ಕಲೀಲಿ ಅಂತ ಬಿಟ್ಟಿರಿ ಒಂದಷ್ಟು ನಾರ್ಮಲ್ ಕ್ಲಾಸಿಗೆ. ಮುಂದಿನ ಸರಿ ಇದು ಹಾಕೋದು ನೋಡಿ ನವೋದಯ. ನೋಡಿರಿ ಟೈಮು 5:23 ಆಗೈತಿ. ಇನ್ನೂ ಸೌಂಡ್ ಬಂದಿಲ್ಲ. ಆ್ಯಕ್ಚುಲಿ 4:45ಕ್ಕೆ 5 ಗಂಟೆಗೆ ಇಟ್ಟಿದ್ದಲ್ಲಿ ಇರ್ತಿದ್ದ. ಈಗ 5:15 ಯಾವ್ದು ಬರಲಿಲ್ಲ. ಮತ್ತು ಬಂದು ಟೀಚರಿಗೆ ಫೋನ್ ಹಚ್ಚಿದೆ. ಇಲ್ಲರಿ ಇವಾಗ ಜಸ್ಟ್ ನಮ್ಮ ನಿಲ್ಲಿಸಿ ಹೋಗ್ಯಾರ. ಅವರು ಕೂಡ ಇನ್ನು 10-15 ನಿಮಿಷನೇ ಬರ್ತಾರೆ ನೋಡಿದ್ರು. 5:15 ಆಗುತ್ತೆ ನೋಡಿ. ಶ್ರವಣಿ ಒಮ್ಮೆ ಮನೆಗೆ ಬರ್ತಾರೆ ಇವತ್ತು. ನೋಡಿ ಟೈಮು ಆಗೈತಿ. ಬರೀ ಏನು ರೇಟ್ ಅಡುಗೆ ಮಾಡ್ತೀವಿ ಅವ್ರಿಗೆ. 5:15 ಇದು 5 ನಿಮಿಷ ಮುಂದೆ ಐತ್ರಿ. ಇದು ಫೋನ್ಯಾಗ 5:25 ಆಗೈತಿ ಇವಾಗ. ನಾನೇ 5 ನಿಮಿಷ ಮುಂದೆ ಇಟ್ಟಿನಿ. ಯಾಕಂದ್ರೆ ಸ್ಕೂಲಿಗೆ ಓದ್ತಿರ್ತಾರಲ್ಲ ಗಡಿಬಿಡಿ ಒಳಗೆ 5 ನಿಮಿಷ ಮುಂದೆ ವ್ಯಾನ್ ಸಿಗುತ್ತೆ ಅವ್ರಿಗೆ. ಇಲ್ಲಿಗೆ ಕರೆಕ್ಟ್ ಟೈಮ್ ಇಟ್ಟು ಅಂದ್ರೆ ಇಲ್ಲಿ ಕರೆಕ್ಟ್ ಟೈಮ್ ಕಳಿಸ್ಬಿಟ್ಟು ಅಂದ್ರೆ ಅಲ್ಲಿ 5 ಸೆಕೆಂಡ್ನಾಗ ವ್ಯಾನ್ ಮಿಸ್ ಆಗುತ್ತೆ ರೀ. ಹೇಳೋಕ್ಕಾಗಲ್ಲ. ಹೊಟ್ಟೆಲ್ಲ ಗರ್ ಅಂತೈತೆ. ಉಣ್ಣೋಕೆ ಹೋದ್ರೆ ಊಟ ಬಾಯಿಸೇ ಇಲ್ಲ. ಮತ್ತು ಗಂಟ್ಲು ಒಂದು ಸ್ವಲ್ಪ ನೋವು ಐತಿ. ಇಲ್ಲಿ ನುಂಗಕ್ಕೆ ಬರೋದ್ರಿ. ಇಲ್ಲಿ ಏನಾಗೈತೆ ನಾ ಜಾಸ್ತಿ ನೀರು ಕುಡಿದ ಮಾಡೀನಿ ರೀ. ಏನು ಮಾಡೋ, ನೀರು ಬಿಟ್ಟಿರೋಕ್ಕಾಗಲ್ಲ. ಹೀಟ್ ಭಾಳ ಆಗೈತಿ. ನೋಡಿಲ್ಲ ಎಷ್ಟು ಗುಳ್ಳಾಗ್ಯಾವ ಹೀಟಿಗೆ. ಮತ್ತು ಇದು ರೀ, ಮತ್ತು ಇನ್ನೂ ಬರೀ ಚಹಾ ಕುಡ್ದೀನಿ ಇವತ್ತು. ನನಗೆ ಚಹಾ ಇಲ್ಲ, ನೀರು ಹೋಗಿ ಕುಡ್ದೀನಿ. ಕ್ಲೀನ್ ಮ್ಯಾಗ ಅಡುಗೆ ಮಾಡಿ ಸಂಜೆ ಊಟಕ್ಕೆ ಕುನ್ನೋದು ನೋಡಿ. ಇವಾಗ ಚಹಾ ಮಾಡ್ಕೊಳ್ಳಿ ಅಂತ. ತೆಲ್ನೋವೇನಿಲ್ಲ ರೀ, ಚಹಾ ಕುಡಿಯೋಂಗೆ ಅನ್ಸವಲ್ದು. ತೆಲ್ನೋವಿತ್ತ ಪಕ್ಕ ಚಹಾ ಕುಡಿಬೇಕು ಅನಿಸುತ್ತೆ ನನಗೆ. ತೆಲ್ನೋವು ಇಲ್ಲಿಕ್ಕೆ ಅನಿಸಲ್ಲ ಅಷ್ಟೇ. ದೇವ್ರ ಮುಂದೆ ದೀಪ ಇಟ್ಟು ರಾಯರ ಫೋಟೋ ಇಟ್ಟು ವಯಸ್ಸಿ ಉದಿನ ಕಡ್ಡಿ ಬೆಳಿ ಬಿಡ್ತೀನಿ ರೀ. ಮನಸ್ಸಿನಾಗದ ರಾಯರು ಅಷ್ಟೇ ಸಾಕು. ನೋಡು ಅಂಗಳ ಕಸ ಗುಡಿಸಿ ಬಂದು ಇನ್ನು ಅವ್ರು ಬಂದಿಲ್ಲ. ಸುಮ್ಮನೆ ಅಡುಗೆ ಮಾಡ್ಕೊತ ಕೂತಿದ್ದಾಗುತ್ತೆ. ಅವ್ರು ಬಂದಿಂದ ಮಾಡಿದ್ನಂದ್ರೆ ಬಿಸಿ ಮಾಡಿಕೊಟ್ಟೆ ತಿಂದುಬಿಡ್ತಾರೆ. ಶ್ರಾವಣ ಚಪಾತಿ ಕೊಡಬೇಕು. ಶ್ರಾವಣಿಗೆ ಆಗ್ಬೇಕು ಅವ್ನಕ್ಕ. ಶ್ರಾವಣ ಒಟ್ಟು ಸಿಹಿ ಕೊಡಲ್ರಿ, ಅವ್ರು ಆರಾಮಾಗುತ್ತಾನ. ಅದೆಲ್ಲ ಭಾಳ ರಿಸ್ಕ್ ಆತವ್ರಿ. ಅವ್ರು ಶ್ರಾವಣಿ ಬಂದಾಗ ಕರಿಗೇಡ್ ಮಾಡ್ಬೇಕಂತೇಳಿ ನಾನು ಇದನ್ನೆಲ್ಲ ಅವನೇ ಗಟ್ಟಿತ್ರಿ ಇಟ್ಟು ಮತ್ತೆ ಅಳಕ್ಕೆ ಮಾಡ್ಕೊಳಕೋಲಿ ನೀರು ಇಂಬ್ರಗುತ್ತೆ ಅಂತೇಳಿ ಅವನೇ ಗಟ್ಟೆನ ಇಟ್ಟು ತೊಗೊಂಡು ಊರ್ನ ಗಟ್ಟಿತ್ತಲ್ಲ. 4 ಹೋಳ್ಗೆ ಮಾಡಿದೆ. 6 ಹೋಳಿಗೆ 1 ಇಬ್ಬರು ಒಂದೊಂದು ತಿಂದರು. ಇನ್ನು 4 ಹೋಳಿಗಿದ್ದು ಮಾಡ್ಕೆ ಹೊರಗೆ ಹೋಗಿ ಕುಂತು ಬಂದಿ ನೋಡಿ. ಟೈಮ್ 8 ಗಂಟೆ ಮ್ಯಾಗ ಆಗೈತಿ. ಬಂದೀನಿ. ಮಿಕ್ಸರ್ಗೆ ಹಾಕಬೇಕು. ಇದನ್ನು ಪಡ್ಡು ಮಾಡ್ಬೇಕು. ನಾಳೆಗೆ ದೋಸೆ ಮಾಡಬಾರ್ದಂತ ವಾರ ಹಿಡ್ದಾರಿ. ದೋಸೆ ಮಾಡಿದ ಹಂಚಿಡಬಾರ್ದಂತ. ಚಪಾತಿ ಮಾಡೋಂಗಿಲ್ಲ, ದೋಸೆ ಮಾಡೋಂಗಿಲ್ಲ, ಪಡ್ಡು ಮಾಡ್ಬೋದು ಅಂದ್ರೆ ಮಿಕ್ಸರ್ಗೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕಿನಿ ನೋಡಿ. ಯಾಕೋ ಬಾಯಸೇ ಇಲ್ಲ. ಬಾಗಿಲ ಹಚ್ಚಿದ್ರಂತ ಬಾಳೆಹಣ್ಣು ಹಂಚ್ಯಾರ ನೋಡಿ. ಬಾಳೆಹಣ್ಣು ಸಕ್ಕರೆ ಹಚ್ತಾರೆ. ಈ ಬಾಗಿಲ ಹಚ್ಚಿರ ಈಗೆಲ್ಲ ವಜ್ಜದವಾಡ್ರಿ. ಸಂಜೆಗೂ ಇಟ್ಟೆ ಓದಿನಿ ರೀ. 1 4 ಚಪಾತಿ ಹೋಳ್ಗೆ ಅರ್ಧ ಉಂಡ ಶ್ರವಣಿನೇ. ಈಗ ಅರ್ಧ ಚಪಾತಿ ಅರ್ಧ ಹೋಳ್ಗೆ ತಿಂದ ನೋಡಿ. ಇನ್ನು ಅರ್ಧ ಉಳ್ದಾವ. ಹೋಳಿಗೆ ಅಷ್ಟೊಂದು ಸಜ್ಜಾಗಿಲ್ಲ. ಯಾಕಂದ್ರೆ ಊರ್ನ ಇದು ಕನಕ ಅಳಸಾಗಬೇಕಾಗಿತ್ತು ರೀ. ಗಟ್ಟಿ ಆಗೈತಲ್ಲ ಅದಕ್ಕೆ ಹಿಂಗೆ ನೋಡಿ. ಚಪಾತಿ ಅದ ಸಾಕ್ರಿ. ಇನ್ನು 2 ರೊಟ್ಟಿ ಅದಾವ ಮುಂಜಾನೆ. ಇವು 4 ಚಪಾತಿ ಅದಾವೆ, 3 ಹೋಳಿಗೆ ಅದಾವೆ. ಬರ್ರಿ ಊಟಕ್ಕೆ ಹಾಕ್ಕೋತೀನಿ ನಾನು. ಉಂಡು ಅದನ್ನು ಮಿಕ್ಸರ್ಗೆ ಹಾಕಿ ಮೊದಲು ಕಂಟಿನ್ಯೂ ಮಾಡ್ತೀನಿ ಊಟಕ್ಕೆ ಹಾಕ್ಕೊಂಡು. ಬರ್ರಿ ಊಟ ಮಾಡೋಣ. ಮೆಕ್ಕಿಕಾಯಿ ಪಲ್ಯ, ಬ್ಯಾಳಿ ದಾಲ್, ಚಪಾತಿ ಊಟ ನೋಡಿ. ಶ್ರವಣಿಗೂ ಊಟ ಮಾಡ್ಸೀನಿ ರೀ. ಹುಣಸೆ ನಾ ಹಾಕ್ಕೊಂಬಂದಿನಿ. ಪಲ್ಯಕ್ಕೆ ಬಂದಿದ್ರು ಅವ್ರು ಒಬ್ರೊಬ್ರಿಗೆ ತೊಗರಿಬೇಳೆ ಉಂಡ್ರೆ ಎದೆ ಉರಿತೈತೆ ನೋಡಿ.
ಹಿಂಗಾಗಿ ಉಣ್ಣಲ್ಲಕ್ಕ ನಾನು ಬಿ ಎ ಮಾಡಿ ಸಾರು ಮಾಡಿ ಕೊಡು ಅಂತಂದರು. ಇಲ್ಲ ಅಂಥೇಳಿ ಮಿಕ್ಕಿಕ ಪಲ್ಯ ಹಾಕಿಕೊಟ್ಟೆ. ಆ ದಾಲ್ ಕೊಟ್ಟಿದ್ರಲ್ಲ ಅದನ್ನೇ ಕೊತ್ತಂಬರಿ ಟೊಮಾಟೊ ಎಟ್ಟು ಹಾಕ್ಯಾರ ನೋಡ್ರಿ. ಅದಕ್ಕೆ ಶ್ರಾವಣಿನೂ ಅದನ್ನೇ ಹಾಕ್ಕೊಂಬಂದ ಅವಳು ಊಟಕ್ಕೆ. ಶ್ರಾವಣ ಗಂಗಾಳದಾಗ ಶ್ರಾವಣಿ ಉಣ್ಣಾಕತ್ತಾಳ. ಆ ಬುಕ್ಕೊಮ್ಮೆ ಮುಕ್ಕೊಂಡಿದ್ದು ನೋಡಿ ಸ್ಟೈಲ್. ಹೇಳಪ್ಪು ಬಾ, ಹಿಂಗೆ ಆಸೆ ಕೊಟ್ಟು ಬಾ ಉಂತಿಂಬ ನಾ ಹೇಳು ನೋಡಿ. ಟೈಮು ಫೈನಲಾಗಿ 9:30 ಆಯಿತು. ಶ್ರವಣ್ ಕುಮಾರ ಶ್ರಾವಣಿ ಮುಕ್ಕೊಂಡಾರ. ಹಾಸಿಗೆ ಹಾಸ್ಕೊಟ್ಟು ಬಂದೆ ಅವ್ರಿಗೆ. ಊಟ ಮಾಡೋ ಬಿಟ್ಟ ಶ್ರಾವಣಿಗೆ ಹಾಸಿಗೆ ಹಾಸ್ಕೊಟ್ಟು ಮನೆಗಿಶ್ ಬಂದೆ. ಕದ ಹಾಕಿಲ್ಲ. ಬುಕ್ಕ ಪಕ್ಕ ಹೆಂಗಿಟ್ಟ ನೋಡಿ. ಒಂದಿಷ್ಟು ಪ್ಯಾಕ್ ಮಾಡ್ಯಾರ, ಒಂದಿಷ್ಟು ಇಟ್ಟಾರ. ನಾನು ಕೂಡ ಅಕ್ಕಿ ಮಿಕ್ಸರ್ಗೆ ಹಾಕಿದೆ. ಮಿಕ್ಸರ್ ಎತ್ತಿಡಬೇಕು. ಈ ಬಿಸು ಬಾಂಡೆ ಪುಟ್ಟ ಇಲ್ಲಿಸ್ ಬಾಂಡೆ ಅದಾವು, ಅವಿಸ್ ಬಾಂಡೆ ಅದ, ಅಲ್ಲಿಸ್ ಊಟ ಮಾಡಿದವು. ಅವಿಸು ಮ್ಯಾಗ ಡಬ್ಬ ಹಾಕಿ ಇವಿಸು ಬಾಂಡೆ ತುಂಬಿಡ್ಬೇಕಾದ್ರಾಗ ಮಿಕ್ಸರ್ ಒಂದು ಎತ್ತಿಡಬೇಕು. ಅಕ್ಕಿ ಎಡ್ಡೆ ಗ್ಲಾಸ್ ನೀನಿಟ್ಟಿದ್ದು ನೋಡಿ. ಅಕ್ಕಿ ಭಾಳ ಅಕ್ಕಿದ್ದಿಲ್ಲ ನೋಡಿ, ಸ್ವಲ್ಪ ಸಾಕು. ನಾಳೆ ಬೆಳಗ್ಗೆ ಆದ್ರೆ ಸಾಕ್ರಿ. ಸುಮ್ಮನೆ ಜಾಸ್ತಿ ಆಗೋಣ 2 ದಿನ ತಿನ್ಬೇಕಾಗತ್ತೆ ಅಕ್ಕಿ ಐಟಮ್ಸು ಇರಲ್ಲ. ನನಗೂ ಆ ಕಡೆ ಮತ್ತು ಸುಮ್ಮನೆ ನಾಳೆಗೆ ಒಂದಿನ ಆದ್ರೆ ಮತ್ತು ಶನಿವಾರ ರೊಟ್ಟಿ ಉಂಡಂಗೆ ಆಗಲ್ರಿ ಯಾವ್ದಾದ್ರೂ. ಅದಕ್ಕೆ ಮತ್ತು ನಾಳೆಗಿನ್ನ ಚಪಾತಿ ಮಾಡಿ ಕಟ್ಬೇಕು. ಇವತ್ತೊಂದು ಚಪಾತಿ ಆಯ್ತು, ನಾಳೆಗೆ ಚಪಾತಿ ಆಗ್ತಾವೆ. ಹಂಚು ಇಡಲ್ಲ ಅಂತೀರಿ, ಚಪಾತಿನ ಮಾಡಲ್ಲ ಅಂತ. ಈ ವಾರ ಈಗ ಇಡೋರು ನಮ್ಮ ಊರಾಗ. ಬರೀ ಇಷ್ಟು ಎತ್ತಿಟ್ಟು ಇಸು ಬಾಂಡೆ ಸೆಟ್ ಮಾಡ್ತೀನಿ. ಇಸು ಉಳಿದು ಬಿಟ್ಟು ಅದಾಗಿ ಬಿಟ್ಟು ಅವಿಸು ಅಕ್ಕಿ ಎಣ್ಣೆ ಹಾಕಿದ್ದು ರಗಳಿ ಬಾಂಡೆನ ಭಾಳ ಆಗ್ತಾವೆ. ಇವು ಮತ್ತು ಇಸು ಮತ್ತು ಮುಂಜೆ ಚಟ್ನಿ ಮಾಡಿದ್ದು ಇಲ್ಲ ಆಗುವಲ್ರಿ ನೋಡಿರಿ. ಉಷ್ಟು ಬಾಂಡೆ ಸಟ್ ಮಾಡಿ ಇವಾಗ ಉಸು ಮುಸುರಿ ತಿಕ್ಕಿಟ್ಟೆ. ಬೆಳಗ್ಗೆ ನಾಳೆಗೆ ಉಸು ಮನೆ ತೊಳಿಬೇಕು. ಆರಾಮಿಲ್ಲ ಅಂದ್ರೆ ಮಾಡೋ ಪದ್ಧತಿ ಮಾಡ್ಲಿಕ್ಕಂದ್ರೆ ಮನಸ್ಸೇ ಸರಿ ಆಗಲಿಲ್ಲ. ಇವತ್ತು ಪೂಜೆ ರಾಯರ ಪೂಜೆನೂ ಮಾಡಲಿಲ್ಲ. ಶ್ರಾವಣಿನೇ ದೀಪ ಹಚ್ಚವಳೆ ಅಷ್ಟೇ. ಏನು ಮಾಡೋದ್ರಿ, ಆರಾಮಿರ್ಲಿಕ್ಕೆ ಏನು ಮಾಡೋಕ್ಕಾಗಲ್ಲ. ನೀನ್ಯಪ್ಪ ತಂದೆ ಗುರು ರಾಘವೇಂದ್ರ ಅಂತ ದೇವರು ಮನಸ್ಸಲ್ಲಿ ನೆನೆದ್ರೆ ಮುಗೀತ್ರಿ. ಅವ್ರಿಗೆ ಎಷ್ಟು ನಮ್ಮನ್ನು ಕಣ್ಣಿಟ್ಟು ಕಾಪಾಡ್ತಾರೆ ಅಂದ್ರೆ ರಾಯರಾಗಿರ್ಬೋದು, ಪ್ರತಿ ಬೀರಪ್ಪಂತೆ ಆಗಿರ್ಬೋದು, ಪ್ರತಿಯೊಂದು ದೇವ್ರು ನಮಗೆ ಕಣ್ಣಿಟ್ಟು ಕಾಪಾಡ್ತಾವೆ. ಅವ್ರಿಗೆ ಪೂಜೆ ಮಾಡೋದು ಆಗಲಿಲ್ಲಲ್ಲಪ್ಪ ಇವತ್ತು ಅಂತೇಳಿ ನನ್ನ ಮನಸ್ಸಿಗೆ ಬಾನು ಆಯ್ತು. ನನಗೆ ಸೊಗಸಿದ್ರೆ ನಾ ಮಾಡೇ ಬಿಡ್ತಿದ್ದಿಲ್ಲ ಪೂಜೆ ಮಾಡೋದು. ಏನು ಮಾಡೋಕ್ಕಾಗಲ್ರಿ. ಇವತ್ತಿದ್ದಂಗೆ ನಾಳೆಗೆ ಇರ್ತೀವಿ ಅನ್ನೋಕ್ಕಲ್ಲ, ನಾಳೆಗಿದ್ದ ನಾಡಿರ್ತೀವಿ ಅನ್ನೋಕ್ಕಲ್ಲ. ಎಲ್ಲ ಥರ ಪಾಲಿಸ್ತೀವಿ ಅಂತೂ ಹೇಳೋಕ್ಕಾಗಲ್ಲ. ಒಂದೊಂದು ಟೈಮಿಗೆ ಹೆಂಗೆ ಬರ್ತಾ ಹಂಗೆ ಹೋಗಲೇಬೇಕು, ಅನಿವಾರ್ಯ. ಏನು ಮಾಡೋಕ್ಕಾಗಲ್ಲ. ಬರ್ರಿ ಕದ ಹಾಕ್ಕೊಂಬರ್ತೀನಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋದಾಗ ಸಿಗ್ತೀನಿ. ಟೈಮ್ ಮತ್ತು ಪೋನೆ 10 ಗಂಟೆ ಆಗೇ ಬಿಡುತ್ತೆ ನೋಡಿ. ಹಿಂದಿಲ್ ಕದ ಹಾಕಿಲ್ಲ. ಕದ ಹಾಕ್ಕೊಂಡು ಲೈಟ್ ತೆಗೆದು ಹೋಗ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್, ಗುಡ್ ನೈಟ್.